ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕೊಂಟನಪ್ಪ ಅಂದ್ರೆ, ಯಾರ್ಯಾರೆಲ್ಲ ಹೊಸ ಯೂಟ್ಯೂಬರ್ ಇದಿರಲಿಲ್ಲ, ನಿಮಗೆ ಗೊತ್ತಿಲ್ಲ, ಒಂದು ಹೊಸ ಅಪ್ಡೇಟ್ ಲಾಂಚ್ ಆಗೈತಿ. ಈ ಒಂದು ಅಪ್ಡೇಟ್ನಾಗ ಒಂದಷ್ಟು ಸೆಟ್ಟಿಂಗ್ಸ್ಗಳು ಬರ್ತಾವೆ. ಆ ಸೆಟ್ಟಿಂಗ್ಸ್ ನೀವು ಆನ್ ಅಥವಾ ಆಫ್ ಅಥವಾ ಎಸ್ ಆರ್ ನೋ ಅಂತೇಳಿ ಇರ್ತದೆ. ಅದನ್ನು ನೀವು ಇಟ್ಕೊಳ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಈಗ ಯಾರೆಲ್ಲ ಹೊಸ ಯೂಟ್ಯೂಬರ್ ಆಗಿರಿ, ಯಾರೆಲ್ಲ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡತ್ತಿರಲಿ, ನಿಮಗೆ ಗೊತ್ತಿಲ್ಲ ಅನ್ಕೋತೀನಿ. ಈ ಒಂದು ವಿಡಿಯೋನ ನೋಡಿ ತಿಳ್ಕೊರಿ ಈ ಒಂದು ಅಪ್ಡೇಟ್ ಬಗ್ಗೆ. ಮತ್ತು ಈ ಒಂದು ಅಪ್ಡೇಟ್ ಬಗ್ಗೆ ನೀವು ತಿಳ್ಕೊಂಡ್ಮೇಲೆ ನಿಮ್ಗೆ ಏನಾರ ಈ ಒಂದು ಅಪ್ಡೇಟ್ ಇಷ್ಟ ಆದ್ರೆ ಇವತ್ತಿನ ಒಂದು ವಿಡಿಯೋಗೆ ಲೈಕ್ ಕೊಡಿರಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಬೆಸ್ಟ್ ಟಾಪಿಕ್ ಕಂಟೆಂಟ್ಗಳನ್ನ ನಿಮ್ಗೆ ತೊಗೊಂಬರ್ತಿರ್ತೀನಿ. ಇದಷ್ಟೇ ಅಲ್ಲ, ನಿಮಗೆ ಹೊಸ ಹೊಸ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿ ಬೇಕಂದ್ರೆ, ಅಥವಾ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇನ್ನು ಯಾವುದೋ ಒಂದು ಅಪ್ಲಿಕೇಶನು ಅಥವಾ ನಿಮ್ಮದು ಒಂದು ಮೊಬೈಲ್ದಾಗ ಇಶ್ಯೂಸ್ ಏನಾರು ಆಗತ್ತಿತ್ತಪ್ಪ ಅಂದ್ರೆ ನನ್ನ ಒಂದು ಚಾನಲ್ಗೆ ಬಂದ ವೀಡಿಯೋಗಳು ನೋಡ್ತಿರ್ತಿರ್ಲಿ, ಅಲ್ಲಿ ನೀವು ಕೆಳಗೆ ಕಮೆಂಟ್ ಮಾಡಿರಿ. ನಾ ಅದಕ್ಕೆ ಆದಷ್ಟು ಜಲ್ದಿ ರಿಪ್ಲೈ ಮಾಡ್ತೀನಿ. ಮತ್ತು ಮತ್ತು ಸ್ಟಾರ್ಟ್ ಮಾಡೋಣ. ವಿಡಿಯೋನ ತಡ ಮಾಡೋದು ಬೇಡ. ಮೊದಲಿಗೆ ಬಂದುಬಿಟ್ಟು ಈ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ, ಇದ್ರ ಬಗ್ಗೆ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ರೀಸೆಂಟಾಗಿ ಅನ್ನೋಕಾರ ಏನೋ ಒಂದು ತಿಂಗಳಾಗಿರ್ಬೋದು ಈಗ ವಿಡಿಯೋ ಮಾಡಿ. ಆ ಒಂದು ವಿಡಿಯೋದಾಗ ಹೇಳಿದ್ನಿ, ಈ ಒಂದು ಅಲ್ಟರ್ಡ್ ಕಂಟೆಂಟ್ ಅಂತೇಳಿ ಒಂದು ಅಪ್ಡೇಟ್ ಬಂದದ್ದು. ಈ ಒಂದು ಅಪ್ಡೇಟ್ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಮತ್ತು ಇವತ್ತಿನ ಒಂದು ವಿಡಿಯೋದಾಗ ಇದೇ ಒಂದು ಅಪ್ಡೇಟ್ ಬಗ್ಗೆ ನಾನು ಹೇಳಕತ್ತನು. ಅಲ್ಟರ್ಡ್ ಕಂಟೆಂಟ್ ಅಂದ್ರೆ ಏನಪ್ಪ ಅಂದ್ರೆ, ನೀವೇನಾರ AI ಅಂದ್ರೆ ಚಾಟ್ GPT ನೀವೆಲ್ಲ ಕೇಳಿರ್ಬೋದು. ಇವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಒಂದು ಹೊಸದೇನು ಸಾಫ್ಟ್ವೇರ್ನ ಡೆವಲಪ್ ಮಾಡ್ಯಾರಲ್ಲ ಈಗಿನ ಜನ್ರೇಷನ್ದಾಗ. ಈ ಒಂದು ಯೂಸ್ ಮಾಡ್ಕೊಂಡು ಯೂಟ್ಯೂಬ್ನಾಗ ಹಲವಾರು ರೀತಿ ಯೂಟ್ಯೂಬ್ ಚಾನಲ್ಗಳು ಕ್ರಿಯೇಟ್ ಆಗ್ಯಾವು, ಮತ್ತು ಹಲವಾರು ರೀತಿ ಕಂಟೆಂಟ್ಗಳು ವೀಡಿಯೋಗಳು ಅಪ್ಲೋಡ್ ಹಾಕಿರ್ತಾವೆ. ಅಂದ್ರೆ ಅವ್ರು ಏನೋ ಎಫರ್ಟ್ ಹಾಕೇ ಇರೋಂಗಿಲ್ಲ. ಆ ಒಂದು AI ಅನ್ನೋ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಿ ಅವರಿಗೆ ವಾಯ್ಸು ಮತ್ತು ಏನೋ ಒಂದು ಫೋಟೋಸ್ಗಳನ್ನ ಎಡಿಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಿರ್ತಾರೆ. ಈ ಥರ ಯಾರ್ಯಾರೆಲ್ಲ ಚಾನಲ್ ಕ್ರಿಯೇಟ್ ಮಾಡ್ಯಾರಲ್ಲ ಅವ್ರ ಮ್ಯಾಗ ಈ ಒಂದು ಅಪ್ಡೇಟ್ ಅನ್ನೋದು ಬಂದೈತಿ. ಮತ್ತು ನಿಮಗೂ ಯೂಸ್ಫುಲ್ ಆಗೈತಿ. ಅವ್ರಿಗೆ ಅಂತೇಳಿ ತಿಳ್ಕೊಬೇಡ್ರಿ, ನಿಮಗೂ ಬರ್ತೈತಿ ಈ ಒಂದು ಅಪ್ಡೇಟ್ ಅನ್ವಯಿಸೈತಿ. ಅದನ್ನು ಯಾರ್ಯಾರು ಯೂಸ್ ಮಾಡತ್ತಾರಲ್ಲ ಅವ್ರನ್ನ ಒಂದು ಸಪ್ರೇಟಾಗಿ ಒಂದು ಲಿಸ್ಟ್ ಮಾಡೋ ಸಲುವಾಗಿ ಈ ಒಂದು ಅಪ್ಡೇಟ್ನ ತಂದಾರು. ಮೊದಲಿಗೆ ನಾನು ಇದನ್ನು ನಿಮಗೆ ಯಾಕಪ್ಪ ಇದು ಬರತ್ತಪ್ಪ ಅಪ್ಡೇಟ್ ಅಂದ್ರೆ, ಈಗ ನೀವು ವಿಡಿಯೋಗಳನ್ನ ಏನು ಅಪ್ಲೋಡ್ ಮಾಡ್ತಿರ್ತಿರಲಿ, ಹೆಚ್ಚಾನ ಮಂದಿ ಎಲ್ಲರೂ ಯೂಟ್ಯೂಬ್ನಾಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಆದರೆ ಕ್ರೋಮ್ನಾಗ ವಿಡಿಯೋಗಳನ್ನ ಅಪ್ಲೋಡ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಇಲ್ಲಿ ಕೆಳಗೆ ತೋರಿಸ್ತಾರೆ ಒಂದು ಆಪ್ಷನ್. ನಾನು ನಿಮಗೆ ಇಲ್ಲಿ ತೋರಿಸಿ ನೋಡ್ಬೋದು. ನಿಮಗೂ ಹೇಳಕತ್ತನು, ನೀವು ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಭಾಳ ಆಪ್ಷನ್ಗಳನ್ನ ನೀವು ಮಿಸ್ ಮಾಡ್ಕೊತೀರಿ. ಅದಕ್ಕೆ ಹೇಳಕತ್ತ, ನೀವು ಕ್ರೋಮ್ನಾಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರಿ, ನಿಮಗೆ ತ್ರಾಸಾದ್ರೆ ಆಗೋಲ್ಲಕ್ಕ, ಮತ್ತು ನಿಮ್ಮ ಒಂದು ವಿಡಿಯೋ ರೀಚ್ ಅನ್ನೋದು ಆಕೈತಿ. ಮೊದಲಿಗೆ ನೀವು ಕ್ರೋಮ್ ಓಪನ್ ಮಾಡ್ಕೋಶಿಂದ ಅಲ್ಲಿ ಮ್ಯಾಲೆ ಸರ್ಚ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕೆಳಗೆ ಲಾಗಿನ್ ಅಂತೇಳಿ ಬರ್ತೈತಿ. ಇಲ್ಲಿ ನೀವು ನೋಡ್ಬೋದು. ಈ ಒಂದು ಲಾಗಿನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡೋಣ, ಡೈರೆಕ್ಟಾಗಿ ನಂದು ಒಂದು ಕ್ರೋಮ್ ಓಪನ್ ಆಕೈತಿ. ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಅನ್ನೋದು ಕ್ರೋಮ್ನಾಗ ಬ್ರೌಸರ್ದಾಗ ಓಪನ್ ಆಕೈತಿ. ಡೆಸ್ಕ್ಟಾಪ್ ಮೋಡ್ನಾಗ ನೀವು ಇದನ್ನ ಆನ್ ಮಾಡ್ಕೊರಿ. ಡೆಸ್ಕ್ಟಾಪ್ ಮೋಡ್ನಾಗ ಇಟ್ಕೋದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಇಲ್ಲಿ ಮ್ಯಾಲೆ 3 ಡಾಟ್ ನಾವು ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತೇಳಿ ಬರುತ್ತೆ, ಅದನ್ನು ನೀವು ಟಿಕ್ ಮಾಡ್ಕೊರಿ. ಮೊದಲಿಗೆ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಅನ್ನೋದು ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ ಈ ಥರ ಓಪನ್ ಆಗೈತಿ. ಅಲ್ಲಿ ನೀವು ಕೆಡ್ಸೋಕೆ ಹೋಗ್ಬೇಡ್ರಿ. ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು, ಇಲ್ಲಿ ಸಾಲ್ಕಾಗಿ ಏನು ಕೊಟ್ಟಾನಲ್ಲ ನಿಮ್ಗೆ ಇಲ್ಲಿ ಆಪ್ಷನ್ಗಳನ್ನ, ಡ್ಯಾಶ್ಬೋರ್ಡು, ಈ ವಿಡಿಯೋಸ್, ಅನಲಿಟಿಕ್ಸು, ಕಮೆಂಟು ಇನ್ನೆಲ್ಲ ನೋಡ್ಕೋರಿ. ಇಲ್ಲಿ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿರಿ. ಸಿಂಪಲ್ಲಾಗಿ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿರಿ. ನಾನು ಡಬಲ್ ಟ್ಯಾಪ್ ಮಾಡೋದು ಅದ್ರ ಮೇಲೆ. ನನ್ನ ಮೊಬೈಲ್ದಾಗ ಈ ಒಂದು ಡೆಸ್ಕ್ಟಾಪ್ ಮೋಡ್ ಪ್ರೊಸೀಜರ್ ಭಾಳ ಲ್ಯಾಗ್ ಹಿಡಿದೈತಿ. ಅದಕ್ಕೆ ನಾನು ಭಾಳ ಸ್ಲೋ ಆಗಿ ತೋರ್ಸಕತ್ತೆ ನಿಮಗೆ. ಇಲ್ಲಿ ನೋಡ್ಬೋದು, ಇದ್ರೊಳಗೆ ಏನು ಅಪ್ಲೋಡ್ ಅದಾವಲ್ಲ ಅಷ್ಟು ವೀಡಿಯೋಗಳಿವು. ಇವಷ್ಟು ವೀಡಿಯೋಗಳು ನಾನು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡಿದ್ದು ಇವು ಫಸ್ಟ್ ಟೈಮ್. ನನಗೂ ಆ ಒಂದು ಅಪ್ಡೇಟ್ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಈ ಒಂದು ಅಪ್ಡೇಟ್ನ ನಾನು ಈಗ ಪ್ರತಿಯೊಂದಕ್ಕೂ ಈ ಒಂದು ಸೆಟ್ಟಿಂಗ್ಸ್ ಅನ್ನೋದು ಆನ್ ಮಾಡ್ಕೋತ ಹೊಂಟನು. ಯಾವ ಒಂದು ಸೆಟ್ಟಿಂಗ್ಸ್ಪ ಅಂದ್ರೆ, ಮೊದಲಿಗೆ ನೀವು ಯಾವುದಾದ್ರೂ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿರಿ. ನೀವು ಯೂಟ್ಯೂಬ್ನಾಗ ವೀಡಿಯೋಗಳು ಅಪ್ಲೋಡ್ ಮಾಡಿರಪ್ಪ ಅಂದ್ರೆ ನೀವು ಅಷ್ಟು ವೀಡಿಯೋಗಳಿಗೆ ಇದನ್ನು ಮಾಡ್ಕೋತ ಬರ್ಬೇಕಾಗತ್ತೆ. ಇದನ್ನು ಅಂದ್ರೆ ಇದು ಒಂದು ಸೆಟ್ಟಿಂಗ್ಸ್ನಾಗ ಒಟ್ಟು ವೀಡಿಯೋಗಳಿಗೆ ಅನ್ವಯಿಸೋದಿಲ್ಲ. ಪ್ರತಿಯೊಂದು ವೀಡಿಯೋಕ್ಕೂ ನಾವು ಸೆಟ್ಟಿಂಗ್ಸ್ ಇಟ್ಕೋತ ಬರಬೇಕು. ಅದಕ್ಕೆ ಹೇಳಕತ್ತನು ಕ್ರೋಮ್ನಾಗ ಅಪ್ಲೋಡ್ ಮಾಡಿರಿ ಅಂತೇಳಿ. ಮೊದಲಿಗೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ನೀವೇನು ಯಾವ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿರ್ತಿರಲಿ ಆ ಒಂದು ವೀಡಿಯೋ ಎಡಿಟಿಂಗ್ ಮಾಡೋಕೆ ಇಲ್ಲಿ ಕೇಳ್ತಾರೆ ನಿಮ್ಮನ್ನು, ಎಡಿಟಿಂಗ್ ಮಾಡ್ತೀರನ ಅಂತೇಳಿ. ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡಿರಿ. ಕೆಳಗೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡೋಣ. ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಆಪ್ಷನ್ ಪೂರ ಕೆಳಗೆ ಬಂದ್ಕೊಳ್ಳಿ. ಇಲ್ಲಿ ಶೋ ಮೋರ್ ಅಂತೇಳಿ ಒಂದು ಆಪ್ಷನ್ ಬಂದೈತಿ, ನೋಡ್ಬೋದು ನೀವು ಇಲ್ಲಿ.
ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಶೋ ಮೋರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಈ ಒಂದು ಆಪ್ಷನ್ ಅಲ್ಟರ್ಡ್ ಕಂಟೆಂಟ್ ಅಂತೇಳಿ ಕೊಟ್ಟಾನ. ಇಲ್ಲಿ ನೋಡಿರಿ ನೀವು ಇಲ್ಲಿ ಅಲ್ಟರ್ಡ್ ಕಂಟೆಂಟ್ ಅಂದ್ರೆ ಏನು ಅನ್ನೋದು ಆಗ ನಿಮ್ಗೆ ಹೇಳೀನಿ. AI ಕಂಟೆಂಟ್ನ ಯೂಸ್ ಮಾಡ್ಕೊಂಡು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಈ ಒಂದು ಅಪ್ಡೇಟ್ ಬಂದೈತಿ. ಅವ್ರನ್ನ ಹುಡುಕೋ ಸಲುವಾಗಿ ಅವ್ರನ್ನ ಒಂದು ಸಪ್ರೇಟಾಗಿ ಒಂದು ಲಿಸ್ಟ್ ಮಾಡೋ ಸಲುವಾಗಿ ಅಂತೇಳಿ ಅಂದ್ರೆ ನಿಮಗೂ ಯೂಸ್ಫುಲ್ ಆಗತ್ತದ. ಅವ್ರು ಅಷ್ಟೇ ಅಲ್ಲ ಇಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ ಅಲ್ಟರ್ಡ್ ಕಂಟೆಂಟ್ ಏನಾರ ನೀವು ಯೂಸ್ ಮಾಡ್ಕೊಂಡು ವಿಡಿಯೋಗಳನ್ನ ಕ್ರಿಯೇಟ್ ಮಾಡತ್ತಿದ್ರಪ್ಪ ಅಂದ್ರೆ ಇಲ್ಲಿ ನೀವು ಎಸದ್ದು ಹೇಳ್ಕೊಡ್ರಿ. ಇಲ್ಲ ನಾನು ಒಂದು ಸ್ವಂತ ಕಂಟೆಂಟ್ ಇದೆ, ನಾನು ಸ್ವಂತ ವಾಯ್ಸಿಂದ ನಾನು ಒಂದು ಸ್ವಂತ ಫೇಸ್ ಕೊಟ್ಟು ನಾನು ವಿಡಿಯೋ ಮಾಡಕತ್ತನು ಅಂತೇಳಿ ನಿಮ್ಗೆ ಅನಿಸ್ತೀವಿ. ನೀವು ಏನಾರು ಕಾನ್ಫಿಡೆಂಟ್ಲಿ ಇದ್ರಿ ಅಂದ್ರೆ ಇಲ್ಲಿ ನೀವು ನೋ ಅಂತ ಕೊಡ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ನೀವು ಈ ಒಂದು ಆಪ್ಷನ್ಗಳನ್ನ ಕೊಡೋದ್ರಿಂದ ನಿಮಗೆ ಯೂಟ್ಯೂಬ್ದವ್ರಿಗೆ ಇದು ಗೊತ್ತಾಕೈತಿ ನಿಮ್ಮ ಒಂದು ಕಂಟೆಂಟ್ಗಳೆಲ್ಲ ಓನ್ ಕಂಟೆಂಟ್ ಅದಾವು ಅಂದ್ರೆ ನಿಮ್ಮ ಒಂದು ಸ್ವಂತ ಕಂಟೆಂಟ್ ಅದಾವೆ ಅಂತೇಳಿ ಅವರು ಯೂಟ್ಯೂಬ್ದವ್ರಿಗೆ ಅನಲೈಸ್ ಆಕೈತಿ. ಮತ್ತು ಅವರು ನಿಮ್ಮ ಒಂದು ಮಾನಿಟೇಷನ್ ಆನ್ ಮಾಡ್ತಾರೆ. ಈ ಒಂದು ಆಪ್ಷನ್ನ ಏನಾರು ನೀವು ಆನ್ ಮಾಡ್ಕೊಳಿಕಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ಗೆ ಮಾನಿಟೇಷನ್ ಅಪ್ಲೈ ಮಾಡಿದ್ರಂದ್ರೆ ಮಾನಿಟೇಷನ್ ಅವರು ಆನ್ ಮಾಡೋಂಗಿಲ್ಲ. ಇದನ್ನು ಅವರು ಹೇಳೇ ಬಿಟ್ಟಾರೆ. ಅವರ ಒಂದು ವೆಬ್ಸೈಟ್ನಾಗ ಹೋಗಿ ನೀವು ಬೇಕಾದ್ರೆ ಇದ್ರ ಬಗ್ಗೆ ನೀವು ಅಪ್ಡೇಟ್ನ ಹುಡುಕ್ರಿ. ಅವರು ಹೇಳೇ ಬಿಟ್ಟಾರೆ ಅಲ್ಲಿ ಲಾಸ್ಟಿಗೆ. ಒಂದು ಸಲ ಏನಾರು ನೀವು ಮಾಡಲಿಲ್ಲಪ್ಪ ಅಂದ್ರೆ ಒಂದು ವೇಳೆ ಏನಾರು ಈ ಒಂದು ಅಪ್ಡೇಟ್ಗೆ ನೀವು ರೆಸ್ಪಾಂಡ್ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ಗೆ ಮಾನಿಟೇಷನ್ ಅನ್ನೋದು ಆನ್ ಮಾಡೋಂಗಿಲ್ಲ. ಮತ್ತು ನಿಮ್ಮ ಒಂದು ಚಾನಲ್ಗೂ ಇದು ಇಲ್ದಂಗೆ ಆಕೈತಿ. ಅದು ನೀವು ಒಂದು ಅರ್ನಿಂಗ್ಸ್ ಅನ್ನೋದು ಬರೋಂಗಿಲ್ಲ. ಅದಕ್ಕೆ ಹೇಳಕತ್ತನು ಈ ಒಂದು ಅಪ್ಡೇಟ್ನ ಕೇರ್ಫುಲ್ಲಿ ನೋಡಿರಿ. ಮತ್ತು ಪ್ರತಿಯೊಂದು ವಿಡಿಯೋಗೂ ಅಪ್ಲೋಡ್ ಮಾಡ್ತಿರ್ತಿರಲಿ ಅವಾಗ ಈ ಒಂದು ಆಪ್ಷನ್ ಎಸ್ ಆರ್ ನೋ ಅಂತೇಳಿ ನೀವು ಕೊಟ್ಟ ನೀವು ಮುಂದೆ ಅನ್ನೋದು ಹೋಗ್ರಿ. ಅದಕ್ಕೆ ಈ ಒಂದು ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಬೆಸ್ಟ್ ಟಾಪಿಕ್ಗಳನ್ನ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.